Good morning, my dear students. Welcome to English online classes. Yesterday we already discussed about the lesson The Gardener written by P. Lankesh. Okay. Yesterday class we already learned in this particular lesson that is the author introduction, the preceding activity, and also first half of the story already completed. Okay. Today I am going to repeat once again. I will repeat you. Listen here. When the P. Lankesh the initial story elaboration can only impoverish and make it less authentic ಅಂತ ಹೇಳ್ತಾರೆ. ಅಂದರೆ ಅವ್ರು ವಿಸ್ತಾರವಾಗಿ ಡೀಟೇಲ್ ಆಗಿ ಅದನ್ನ ಸ್ಟೋರಿ ಹೇಳಕ್ಕಂತ ಹೋದ್ರೆ ಯೋಚನೆ ಮಾಡಿ ಹೇಳ್ತಾ ಹೋದ್ರೆ ಅದು ಅಸತ್ಯ ಅಂತ ಅನಿಸ್ಬಿಡುತ್ತೆ. ಕೆಲವೊಂದು ರಿಯಲ್ ಒಂದು ಇನ್ಸಿಡೆಂಟ್ಸ್ ಹೇಳಕ್ ಆಗೋದಿಲ್ಲ. ಹಾಗಂತ ಅವರು ಯಾವಾಗ ಒಬ್ಬ ಓಲ್ಡ್ ಮ್ಯಾನ್ ನೋಡ್ತಾರೋ ಅವನ ಒಂದು ಸ್ಟೋರಿನ ಅವ್ನು ನೋಡಿದ ತಕ್ಷಣ ಅವರಿಗೆ ಒಂದು ಸ್ಟೋರಿ ಫ್ಲಾಶ್ ಆಗುತ್ತೆ. ಜೆನಿಸಿಸ್ ಒಂದು ಸ್ಟೋರಿನ ಇಲ್ಲಿ ಶೇರ್ ಮಾಡ್ತಾ ಹೋಗ್ತಾರೆ. ಇನ್ ದಿಸ್ ಪರ್ಟಿಕ್ಯುಲರ್ ಸ್ಟೋರಿ we can see one of the strong major theme is the competition and rivalry. Initially the competition ಇರೋಂಥ ಒಂದು ಇಬ್ಬರ ವ್ಯಕ್ತಿಗಳ ಮಧ್ಯೆ ಒಂದು ಕಾಂಪಿಟೇಷನ್ ನಡೆಯುತ್ತೆ. ಅದಾದ ಯಾವ ಥರದ ರೈವಲ್ರಿಗೆ ಟರ್ನ್ ಆಗಿ ಹೇಗೆ ಅವರ ಅಂತ್ಯ ಕಾಣುತ್ತೆ ಅನ್ನೋದನ್ನ ತುಂಬ ಡಿಫ್ರೆಂಟ್ ಆಗಿ ತುಂಬ ಒಂದು ಮೀನಿಂಗ್ಫುಲ್ ಆಗಿ ಒಂದು ಲೆಸನ್ ಮುಖಾಂತರ ಹೇಳಕೊಟ್ಟಿದ್ದಾರೆ ಪಿ ಲಂಕೇಶ್ ಅವರು. ನೋಡಿ, ವೆನ್ ದ ಆಥರ್ ಸಾ ದ ಓಲ್ಡ್ ಮ್ಯಾನ್, ನೋಡಿ ಆ ಓಲ್ಡ್ ಮ್ಯಾನ್ ಒಬ್ಬನು ಸ್ಟ್ಯಾಂಡಿಂಗ್ ನಿಯರ್ ಕೊಕೊನಟ್ ಗ್ರೋ ನಿಯರ್ ಚನ್ನರಾಯಪಟ್ಟಣ ನಿಂತ್ಕೊಂಡಿರ್ತಾರೆ. ನೋಡಿದ ತಕ್ಷಣ ಅವರಿಗೆ ಒಂದು ಸ್ಟೋರಿ ಫ್ಲಾಶ್ ಆಗುತ್ತೆ, ಜೆನಿಸಿಸ್ ಆಗುತ್ತೆ. ವಾಸ್ ಸ್ಟ್ಯಾಂಡಿಂಗ್ ನಿಯರ್ ಕೊಕೊನಟ್ ಗ್ರೋ ನಿಯರ್ ಚನ್ನರಾಯಪಟ್ಟಣ. ಹಿಸ್ ಐಸ್ ವಾಸ್ ಸಫ್ಯೂಸ್ಡ್ ವಿತ್ ಸ್ಟ್ರೇಂಜ್ ಮೆಮೊರೀಸ್. ನೋಡೋಕೆ ಹೇಗಿದ್ದಾರೆ ಅಂತಂದ್ರೆ he was a very stood on tall figure and his hair gone grey, long beak like nose and strong muscular arms. But when the author P. Lankesh saw the old man, he was standing near Coconut Grove near Chandrayapatna. He was looked like his eyes were suffused with strange memories and a native intelligence. And also he stood there tall figure, long beak like nose, his hair's gone grey, and strong muscular arms. One hand he had his spade used to take coconut trees. A newspaper tucked under his arm. He was looked like a laborer, overseer, philosopher, and all into one. Okay? ನೋಡಿ, ಇಲ್ಲಿ ಒಬ್ಬ ಓಲ್ಡ್ ಮ್ಯಾನ್ ನೋಡಿದಾಗ ಒಬ್ಬ ಸ್ಟೋರಿನ ಇಲ್ಲಿಗೆ ಅವ್ರ ಮೇಲೆ ಪಿಕ್ಚರೈಸ್ ಮಾಡ್ತಾ ಇದ್ದಾರೆ ಪಿ ಲಂಕೇಶ್ ಅವರು. ಓಲ್ಡ್ ಮ್ಯಾನು ಕೊಕೊನಟ್ ಗ್ರೋನಿಯ ಚನ್ನರಾಯಪಟ್ಟಣ ನಿಂತ್ಕೊಂಡಿರ್ತಾನೆ. ಅವನು ಕೆಲಸ ಹುಡ್ಕೊಂಡು ಬಂದಿರ್ತಾನೆ. ಅವನು ನೋಡೋಕೆ ಹೇಗೆ ಅಂದ್ರೆ ತುಂಬಾ ಎತ್ತರವಾಗಿರ್ತಾನೆ, ಉದ್ದವಾದ ಮೂಗಿರುತ್ತೆ. ಆ ಸ್ಟೇಜ್ ಆದ್ರೂ ಕೂಡ ಸ್ಟಿಲ್ ವಾಸ್ ಲುಕ್ ಲೈಕ್ ಫಿಟ್ ಅಂಡ್ ಫೈನ್ ಆಗಿದ್ದಾನೆ. ಅಂತ ಒಬ್ಬ ಕೆಲಸ ಹುಡುಗರು ತುಂಬಾ ದೂರದಿಂದ ಬಂದಿದ್ದಾನೆ. ಒಂದು ಕೈಯಲ್ಲಿ ಚಲಕೆ ಇಟ್ಕೊಂಡಿದ್ದಾನೆ, ಇನ್ನೊಂದು ಕೈಯಲ್ಲಿ ನ್ಯೂಸ್ ಪೇಪರ್ನ ಮಡಚ್ಕೊಂಡು ನಿಂತ್ಕೊಂಡಿದ್ದಾನೆ. ನೋಡೋಕೆ ವಾಸ್ ಎ ಲೇಬರರ್, ಕಾರ್ಮಿಕ ಥರನೂ ಕೂಡ ಕಾಣಿಸ್ತಾ ಇದ್ದಾನೆ. ಫಿಲಾಸಫರ್ ಅಂಡ್ ಆಲ್ಸೋ ಓವರ್ಸಿ ಆಲ್ ಇಂಟು ಒಂದು ಎಲ್ಲ ಕ್ಯಾರೆಕ್ಟರ್ ಎಲ್ಲ ಗೊತ್ತಿರುವಂಥ ಒಬ್ಬ ಒಳ್ಳೆ ವ್ಯಕ್ತಿ ಥರವನ್ನು ಕಾಣಿಸ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಓಕೆನಾ? ವೆನ್ he came to this garden one day after walking hundreds of miles. When he was the old man searching a job, he was gone through the traveling. The one time the owner of this plantation needed person exactly like him. ತುಂಬಾ ದೂರ ನಡ್ಕೊಂಡು ಬಂದಿರ್ತಾನೆ. ಒಂದು ಪ್ಲಾಂಟೇಶನ್ ಮೇಲೆ ನಿಂತ್ಕೊಂಡಾಗ ಆ ಓನರ್ಗೆ ಇವರು ನೋಡ್ಬಿಟ್ಟು ತುಂಬಾ ಇಂಪ್ರೆಸ್ ಆಗ್ತಾರೆ. ಅವನ ಮಾತಿನ ಶೈಲಿ ವಾಸ್ ಎ ವೆರಿ ಗುಡ್ ವರೈಟರ್. ಫ್ಯೂ ವರ್ಡ್ಸ್ ಫಾರ್ ಎಕ್ಸ್ಚೇಂಜ್ ಇಟ್ ವಾಸ್ ಎಕ್ಸಾಕ್ಟ್ಲಿ ಲೈಕ್ ಹಿಮ್. ಅವ್ರು ತುಂಬಾ ಇಂಪ್ರೆಸ್ ಆಗುತ್ತೆ. ಫೈನಲಿ ಈ ಸ್ಟೇಡ್ ಆನ್, ಅಲ್ಲೇನೆ ಅವನು ಉಳ್ಕೊಳ್ತಾನೆ. ವೆನ್ the old man entered into the garden, the owner life was completely changed. How did the owner life changed when the arrival of the old man? Question ಕೇಳ್ತಾರೆ. ಅದಕ್ಕೆ ಮೇನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇನ್ ದಿಸ್ ಪರ್ಟಿಕ್ಯುಲರ್ ಸ್ಟೋರಿ. ನೋಡಿ, ಆನ್ಸರ್ ಈಸ್ ಯಾವಾಗ ಓಲ್ಡ್ ಮ್ಯಾನ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾನೋ ಹಲವಾರು ಬದಲಾವಣೆ ಆಗುತ್ತೆ. ಫಸ್ಟ್, he was well versed in agriculture. He could understand the problems of workers. The petty theft came to an end when the old man arrived in the garden. At the last, the owner's income was dramatically increased. The plantation expanded. Visibly, the plantation behind their imagination increased day by day. These are all advantages when the old man entered into the garden. But
One disadvantage is the owner is lethargic. Lethargic means lazy. The owner ತುಂಬಾ lazy ಆಗ್ತಾ ಇದ್ದಾರೆ. She away from hard work. On that time, the owner's wife, she started to thinking, ಏನು ಈ ಥರ ಆಗ್ತಾ ಇದೆ? Whether the old man arrival was for the better or for the worse, she started to thinking. But one advantage, so many advantages is there when the old man entered into the garden. First, he was well versed in agriculture. He could understand the problems of workers. The petty theft came to an end. The plantation income was dramatically increased. These are all changes when the old man arrived into the garden. But one disadvantage is the owner was lethargic and stayed away from hard work. ಓಕೆನಾ? ಇಷ್ಟು ಒಂದು ಈ ಥರ ಒಂದು ಮಾತ್ರ ಒಂದು ಪ್ರಾಬ್ಲಮ್ ಆಗುತ್ತೆ, ಡಿಸ್ಅಡ್ವಾಂಟೇಜ್ ಆಗುತ್ತೆ. ಸೊ ಏನು ಮಾಡಬೇಕು ಅಂತ ಅವಳು ಥಿಂಕ್ ಮಾಡ್ತಾ ಇರ್ತಾರೆ. ಇಷ್ಟು ಕೂಡ ಲಾಸ್ಟ್ ಕ್ಲಾಸಲ್ಲಿ ಆಗಿತ್ತು. ಓಕೆನಾ? ಹಾಗಾದ್ರೆ ನೆಕ್ಸ್ಟ್ ಏನಾಗುತ್ತೆ ಬದಲಾವಣೆ? ನಿಜವಾಗ್ಲೂ ಓಲ್ಡ್ ಮ್ಯಾನ್ ಬಂದಾಗ ಆ ಓಲ್ಡ್ ಮ್ಯಾನ್ ಬಂದಿರೋದ್ರಿಂದ ಅವರಿಗೆ ಅಡ್ವಾಂಟೇಜ್ ಆಗಿದೆಯೋ ಅಥವಾ ಡಿಸ್ಅಡ್ವಾಂಟೇಜ್ ಆಗ್ತಾ ಇದೆಯೋ ಅದನ್ನ ನೆಕ್ಸ್ಟ್ ರಿಮೈನಿಂಗ್ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಲೆಟ್ಸ್ ಸಿ, ಲಿಸನ್ ಹಿಯರ್. ಹರ್ ಹಸ್ಬೆಂಡ್ ವೆಲ್ತ್ and social prestige had risen higher. He acquired a number of friends in the next town and an equal number in his own village, even though he had precious. And also, though his life became crowded with colorful events, she became apprehensive about his adultery and obtaining other vices cultivated lately. Thanks to his newly acquired clout, their farm, which was merely 10 acres, had grown beyond their imagination. That was fine, but their life was also gradually getting out of hand. Nodi, in this particular story, we can observe the rivalry, competition and rivalry. Sir, ಏನು ಸರ್ ಕಾಂಪಿಟೇಷನ್ ರೈವಲ್ರಿ ಇನ್ನೂ ಲಿಂಕ್ ಸಿಗ್ತಾನೆ ಇಲ್ಲ, ನೀವು ಸ್ಟೋರಿಯಲ್ಲಿ ಅಂತ ಹೋಗ್ಬೋದು, ನೀವು ಹೇಳ್ತಾ ಹೋಗ್ಬೋದು. ಬಟ್ ಅದು ನೆಕ್ಸ್ಟ್ ನಿಮ್ಗೆ ಅರ್ಥ ಆಗುತ್ತೆ. ನಿಜವಾಗ್ಲೂ ಇಲ್ಲಿ ಒಂದು ಕಾಂಪಿಟೇಷನ್ ನಡೆಯುತ್ತೆ, ಹೋಗ್ತಾ ಹೋಗ್ತಾ ರೈವಲ್ರಿ ಆಗುತ್ತೆ. ಅದು ಹೇಗೆ ಅಂತ ನೋಡ್ತಾ ಹೋಗೋಣ. ನೋಡಿ, ಓಲ್ಡ್ ಮ್ಯಾನ್ ಯಾವಾಗ ಪಿ ಲಂಕೇಶ್ ಅವ್ರು ನೋಡ್ತಾರೋ ಅವ್ರಿಗೆ ಸ್ಟೋರಿ ಫ್ಲಾಶ್ ಆಗುತ್ತೆ. ಆ ನೋಡೋಕೆ ಹೇಗಿದ್ದಾನೆ, ಅವನು ಆ ಕೆಲಸ ಸೇರ್ಕೊಂಡು ಯಾವ ಥರ ಬದಲಾವಣೆ ಆಗುತ್ತೆ ಎಲ್ಲ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್, ವೆನ್ ದ ಓಲ್ಡ್ ಮ್ಯಾನ್ ಎಂಟರ್ ಇನ್ ಟು ದಿ ಗಾರ್ಡನ್, ದ ಕಂಪ್ಲೀಟ್ಲಿ ಚೇಂಜ್ಡ್. So many advantages is there, but one disadvantage is the owners. The plantation owner was lethargic and stayed away from hard work. On that time, she found hard to decide whether the old man arrival was for the better or for the worse. On ಬಂದಿರೋದು ಒಳ್ಳೆಯದಾಗಿದೆಯೋ ಕೆಡಕಾಗಿದೆಯೋ ಅಂತ ಯೋಚನೆ ಆಗುತ್ತೆ. Her husband wealth, social prestige and risen higher. ಅಫ್ಕೋರ್ಸ್ ನಮ್ಮ ಗಂಡನ ಒಂದು ಸೋಷಿಯಲ್ ಪ್ರೆಸ್ಟೀಜು ಮತ್ತೆ ಎಲ್ಲ ಕಡೆ ಆಸ್ತಿ ಅಂಥದ್ದೆಲ್ಲ ಜಾಸ್ತಿ ಏನೋ ಆಗ್ತಾ ಇದೆ. ಓಕೆ, ಗುಡ್. ಈ ಅಕ್ವೈರ್ಡ್ ನಂಬರ್ ಆಫ್ ಫ್ರೆಂಡ್ಸ್ ಇನ್ ದ ನೆಕ್ಸ್ಟ್ ಟೌನ್, ಈಕ್ವಲ್ ನಂಬರ್ ಇಸ್ ಓನ್ ವಿಲೇಜ್. ಸುಮಾರು ಜನ ಅವನಿಗೆ ಪರಿಚಯ ಆಗ್ತಾ ಇದ್ದಾರೆ, ಎಲ್ಲರೂ ಕೂಡ ಅವನು ಬಂದು ಮಾತಾಡಿಸ್ತಾ ಇದ್ದಾರೆ, ಅವನ ಪ್ರೆಸ್ಟೀಜ್ ಕೂಡ ರೈಸ್ ಆಗ್ತಾ ಇದೆ. ಓಕೆ, ಬೆಟರ್. ಬಟ್ ಇವನ್ ದೋ ಹಿ ಹ್ಯಾಡ್ ಪ್ರೀಶಿಯಸ್ ಲಿಟಲ್ ಟು ಡೂ, ಹಿಸ್ ಲೈಫ್ ಬಿಕೇಮ್ ಕ್ರೌಡೆಡ್ ವಿತ್ ಕಲರ್ಫುಲ್ ಇವೆಂಟ್ಸ್. ಆ ಲೈಫಲ್ಲಿ ಅಲ್ಲಿವರೆಗೂ ಅಂತ ಒಂದು ಬದಲಾವಣೆ ಆಗಿರಲಿಲ್ಲ. ಬಟ್ ಇವರು ಓಲ್ಡ್ ಮ್ಯಾನ್ ಇಲ್ಲಿ ಎಂಟ್ರಿ ಕೊಟ್ಟಾಗಿಂದ ಕ್ರೌಡೆಡ್ ವಿತ್ ಕಲರ್ಫುಲ್ ಇವೆಂಟ್ಸ್ ಎಲ್ಲ ಒಳ್ಳೇದೇ ಆಗ್ತಾ ಇದೆ. ಬಟ್ ಆದರೆ ಶಿ ಬಿಕೇಮ್ ಅಪ್ರಹೆನ್ಸಿವ್. ಅಪ್ರಹೆನ್ಸಿವ್ ಅಂದರೆ ಆತಂಕ. ಕ್ವಿಕ್ ಟು ಅಂಡರ್ಸ್ಟ್ಯಾಂಡ್, ವರಿ, ತುಂಬ ವರಿ ಮಾಡ್ತಾಳೆ ಅವಳು. ಅಯ್ಯೋ, ಏನು ಈ ಥರ ಆಗ್ತಾ ಇದೆ. ಅಬೌಟ್ ಇಸ್ ಅಡಲ್ಟ್ರಿ ಅಂಡ್ ಅಪ್ಟಿಂಗ್ ಅದರ್ ವೈಸಸ್. ಅಪ್ಟಿಂಗ್ ಅಂದರೆ ಅಸಂಖ್ಯಾತ. ಸುಮಾರು ಜನ ಜೊತೆ ಅವ್ರ ಪರಿಚಯ ಆಗಿ ಹಲವಾರು ಒಂದು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ವೈಸಸ್ ಅಂದರೆ ದುರ್ಗುಣಗಳು, ಮಾಲ್ ಪ್ರಾಕ್ಟೀಸ್, ಕಲ್ಟಿವೇಟೆಡ್ ಲೇಟ್ಲಿ. ಸರಿಯಾದ ಟೈಮಲ್ಲಿ ಅವರು ಕೆಲಸ ಮಾಡ್ತಾ ಇಲ್ಲ, ಒಳ್ಳೆ ಮಾಡ್ತಾ ಇಲ್ಲ. ಥ್ಯಾಂಕ್ಸ್ ಟು ನ್ಯೂ ಅಕ್ವೈರ್ಡ್ ಕ್ಲೌಡ್. ಇದು ಏನಾದ್ರು ಮಾಡಿ ಕ್ಲೌಡ್ ಅಂದರೆ ಪ್ಯಾಚ್ ಮಾಡಬೇಕಿದ್ರು. ಈಗಲೇ ಇದನ್ನ ಏನಾದ್ರು ಮಾಡಿ ಕಲಿಯಬೇಕು. ನನ್ನ ಫ್ರೆಂಡ್, ನನ್ನ ಹಸ್ಬೆಂಡ್ ತುಂಬಾನೇ ಲೇಸಿ ಆಗ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇಲ್ಲ. ಸುಮ್ಮನೆ ಕುತ್ಕೊಂಡಾಗ ಏನಾಗುತ್ತೆ, ಹಲವಾರು ಯೋಚನೆಗಳು ಬರುತ್ತೆ, ಹಲವಾರು ದುಶ್ಚಟಗಳಿಗೆ ನಮಗೆ ಒಂದು ದಾರಿ ಮಾಡ್ಕೊಡೋಂಗಾಗುತ್ತೆ. ಇದು ಕೆಲಸ ಮಾಡ್ತಿದ್ರೆ ಯಾವುದೇ ಕಾರಣಕ್ಕೂ ಒಂದು ಹಾರ್ಡ್ ವರ್ಕ್, ಹಾರ್ಡ್ ವರ್ಕ್ ಈಸ್ ನೆವರ್ ದನ್ ಫ್ಯಾಟಿಂಗ್, ಇಟ್ ಬ್ರಿಂಗ್ಸ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಹಾಗಂತ ಅನ್ಕೋಬೇಕಿಲ್ಲಿ. ಆದರೆ ದೇರ್ ಫಾರ್ಮ್ ವಾಸ್ ಬಿಯರ್ಲಿ 10 acres, ಹ್ಯಾಡ್ ಗ್ರೋನ್ ಬಿಯಾಂಡ್ ದೇರ್ ಇಮ್ಯಾಜಿನೇಷನ್. ಅವ್ರ ನೋಡ್ತಾ ವಿಸಿಬಲಿ ಅವರ ಒಂದು ಪ್ಲಾಂಟೇಶನ್ ಅವ್ರ ಕಲ್ಪನೆಗೂ ಮೀರಿ ಬೆಳೀತಾ ಇದೆ. ಇದೆಲ್ಲ ಓಕೆ,
ಎಲ್ಲ ಕೆಲಸ ಅವನೇ ನೋಡ್ತಾ ಇದ್ದಾನೆ, ಅವನೇ ಮಾಡ್ಕೊಂಡು ಅವನೇ ಎಲ್ಲನೂ ಕೂಡ ವಹಿಸ್ಕೊಡ್ತಾ ಇರೋದ್ರಿಂದ ಇವ್ರಿಗೇನು ಕೆಲಸನೇ ಇಲ್ಲ. ದಟ್ ವಾಸ್ ಫೈನ್, ಬಟ್ ದೇರ್ ಲೈಫ್ ವಾಸ್ ಆಲ್ಸೋ ಗ್ರ್ಯಾಜುಯಲಿ ಗೆಟಿಂಗ್ ಔಟ್ ಆಫ್ ಹ್ಯಾಂಡ್. ನನ್ನ ಹಸ್ಬೆಂಡನ್ನು ಎಲ್ಲಿ ಕೈ ಬಿಟ್ಟು ಹೋಗ್ತಿದ್ದಾನೋ, ಹೋಗ್ಬಿಡ್ತಾನೋ, ಅದೇ ಈ ಥರ ಒಬ್ಬರು ಲೇಸಿಯಾಗಿ ಬರೀ ದುಶ್ಚಟಗಳು ಬಲಿಯಾಗಿ ನನ್ನ ಕೈ ಬಿಟ್ಟು ಹೋಗ್ಬಿಟ್ರೆ ನನ್ನ ಲೈಫ್ ಗತಿ ಏನು ಅಂತ ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಯಾರು? ಓನರ್ಸ್ ವೈಫ್. ವೆನ್ ಶಿ ವಾಸ್ ಇನ್ ಫಿಕ್ಸ್ ಲೈಕ್ ದಿಸ್, ಒನ್ ಡೇ ದ ಓಲ್ಡ್ ಮ್ಯಾನ್ met her and behaved as though he knew all about her plight. He smiled at her and brought down on offering a tender coconuts from a nearby tree. ನೋಡಿ, ಒನ್ ಡೇ ಶಿ ವಾಸ್ ಫಿಕ್ಸ್ ಲೈಕ್ ದಿಸ್. ಇಲ್ಲ, ಹೀಗೆ ಬಿಟ್ಟರೆ ಸರಿ ಹೋಗೋದಿಲ್ಲ, ಏನಾದ್ರು ಒಂದು ಬದಲಾವಣೆ ಮಾಡಲೇಬೇಕು ಅಂತ ಅವಳು ಅಂದ್ಕೊತಾಳೆ. ಒನ್ ಡೇ ದ ಓಲ್ಡ್ ಮ್ಯಾನ್ ಅಂತ ಥಿಂಕ್ ಮಾಡ್ತಾರ ಟೈಮಲ್ಲಿ ಓಲ್ಡ್ ಮ್ಯಾನೇ ಬರ್ತಾರೆ. ಓಲ್ಡ್ ಮ್ಯಾನ್ ಮೆಟ್ ಹರ್, ಅವಳನ್ನ ಮೀಟ್ ಮಾಡಿ, ಬಿಹೇವ್ಡ್ ಆಸ್ ದೋ ಆರ್ ನ್ಯೂ all about her plight. ಅಂದ್ರೆ ಅರ್ಥ ಆಗುತ್ತೆ, he could understand her problem. ಅವನೇ ಬಂದು ಮೀಟ್ ಮಾಡಿ ಏನು ಹೇಳ್ತಾನೆ, he knew all about her plight. plight her condition, ಅವಳ ಸ್ಥಿತಿ ನೋಡಿ ಅವನಿಗೆ ಅರ್ಥ ಆಗುತ್ತೆ. he smiled at her and brought them offering tender coconuts from nearby tree. ಅವಳಿಗೆ ಬಂದ್ಬಿಟ್ಟು ಅವಳಿಗೆ ಎಳ್ನೀರು ಕುಡಿಲಿ ಮೇಡಮ್ ಅಂತೇಳಿ ಅವನಿಗೆ ಆಫರ್ ಮಾಡಿ ಎಳ್ನೀರು ಕೊಟ್ಬಿಟ್ಟು, he sat on embankment of the well. ಅವಳ ಒಂದು ಎಂಬ್ರಾಯ್ಮೆಂಟ್ ಅಲ್ಲಿ ಎನ್ಕ್ಲೋಸ್, ಒಂದು ಬಾವಿ ಕಟ್ಟೆ ಮೇಲೆ ಕುತ್ಕೊಳ್ತಾನೆ. ಶಿ ಹ್ಯಾಡ್ ನೋ ಆಲ್ಟರ್ನೇಟಿವ್, ಶಿ ಸ್ಯಾಟ್ ನೆಕ್ಸ್ಟ್ ಸ್ಟ್ರೀಮ್. ಅವನು ಜಾಗ ಅಲ್ಲೇ ಅವ್ರ ಪಕ್ಕ ಕುತ್ಕೊಳ್ತಾನೆ. ಕುತ್ಕೊಂಡ ನಂತರ ಆ ಟೈಮ್ ಹೇಗಿರುತ್ತೆ ಅಂದರೆ, ದ ಸನ್ ವಾಸ್ ಸ್ಲಿಪ್ಪಿಂಗ್ ಅವೇ ಇನ್ ದ ವೆಸ್ಟರ್ನ್ ಹಾರಿಝನ್. ಸೂರ್ಯ ಮುಳುಗುವಂಥ ಸಮಯ, ಈಸ್ಟ್ ಇನ್ ದ ವೆಸ್ಟ್ ಅಂದರೆ ಪಶ್ಚಿಮ ದಿಕ್ಕಲ್ಲಿ ಆಲ್ರೆಡಿ ಮುಳುಗುವಂಥ ಸಮಯದಲ್ಲಿ ಇಸ್ ರೇಸ್, ಸೂರ್ಯನ ಕಿರಣಗಳು ವರ್ ರೀಚಿಂಗ್ ದ ವಾಲ್, ಆ ಗೋಡೆ ಮೇಲೆ ಬೀಳ್ತಾ ಇದೆ. ವೆಲ್ದೋ ಫಾಲಿಂಗ್ ಅಂದರೆ ಕ್ಲಸ್ಟರ್ ಆಫ್ ಲೀವ್ಸ್ ಎಲೆಗಳ ಗುಂಪಿನ ಮೇಲೆ ಆ ಕೊಕೊನಟ್ ಗ್ರೋ ಮೇಲೆ ಬೀಳ್ತಾ ಇದೆ ಬಿಸಿಲು. ಮ್ಯಾಂಗೋ ಮತ್ತು ಜಾಕ್ ಫ್ರೂಟ್ಸ್, ಮಾವಿನ ಮರ ಮತ್ತು ಹಲಸಿನ ಮರದ ಮೇಲೆಲ್ಲ ಕಿರಣ ಹಂಗೆ ಪಾಸ್ ಆಗಿ, ಅಂದರೆ ಇಟ್ ಮೀನ್ಸ್ ಸನ್ ವಾಸ್ ಮುಳುಗ್ತಾ ಇರುವಂಥ ಒಂದು ಸಮಯದಲ್ಲಿ ಇಬ್ಬರು ಕೂಡ ಅವ್ರು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಓಲ್ಡ್ ಮ್ಯಾನೇ ಬಂದವಳಿಗೆ ಕೊಕೊನಟ್ನ ಎಣ್ಣೆಯನ್ನು ಆಫರ್ ಮಾಡಿ ಅವ್ರ ಪಕ್ಕ ಕೂತ್ಕೊಂಡು ಒಂದು ಸ್ಟೋರಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದ ಓಲ್ಡ್ ಮ್ಯಾನ್ ಬಿಗೇನ್ ಹಿಸ್ ನರೇಟಿವ್, ಒಂದು ಸ್ಟೋರಿ ಹೇಳ್ತಾನೆ. ನೆಕ್ಸ್ಟ್ ಇನ್ನು ಸ್ಟೋರಿ ಇದೆಯಲ್ಲ, ದಿಸ್ ವಾಸ್ ಅ ಡ್ರಾಸ್ಟಿಕ್ ಚೇಂಜ್. ಆ್ಯಕ್ಚುಲಿ ದ ಟೈಟಲ್ ದ ಗಾರ್ಡನರ್ಗೆ ನಿಮ್ಮ ಮೇನ್ ಥೀಮ್ ಹೇಳಿದೆ, ದ ಕಾಂಪಿಟೇಷನ್ ಅಂಡ್ ರೈವಲ್ರಿಗೆ ನಿಜವಾದ ಒಂದು ಅರ್ಥ, ಒಂದು ಚೇಂಜಸ್ ಇವು ನೆಕ್ಸ್ಟು ಬರುವಂಥ ಸ್ಟೋರಿಯಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಹಾಗಾದ್ರೆ ಓಲ್ಡ್ ಮ್ಯಾನ್ ಏನು ಸ್ಟೋರಿ ಹೇಳ್ತಾರೆ ಅದು ನೋಡ್ತಾ ಹೋಗೋಣ. ದ ಓಲ್ಡ್ ಮ್ಯಾನ್ ಬಿಗ್ಯಾನ್ ಹಿಸ್ ನರೇಟಿವ್. ಓಕೆ. In a far off place, once there was a man called Tamanna. He had everything: 10 acres of wetland, a comfortable house, people too ready to his bidding. The most important among all his possessions was his rival Sambhoji. Nodi, in a far off place. Nodi, when the old man enter into the garden, so many changes is there. You already know about the changes. But on that time, the owner's wife was started to thinking, okay, whether the old man rival was for the better or for the worse. On that time, the old man visits her and he offers a coconut her. Later, both were sitting together. He started one story. That is, in a far off place, ಒಂದು ತುಂಬ ದೂರದಲ್ಲಿ ಒಂದು ಟೈಮಲ್ಲಿ, once there was a man called ತಮ್ಮಣ್ಣ ಅಂತ ಒಬ್ಬ ವ್ಯಕ್ತಿ ಇದ್ದ. ಒಂದು ತಮ್ಮಣ್ಣ ಅಂತ ಒಬ್ಬ ವ್ಯಕ್ತಿ ಇದ್ದ. he had everything. ದೇವರು ಅವನಿಗೆ had given everything. 10 ಎಕರೆ ವೆಟ್ಲ್ಯಾಂಡ್, 10 ಎಕರೆ ನೀರಾವರಿ ತೋಟ ಇದೆ, ಒಳ್ಳೆ ಫಲವತ್ತಾದ ಭೂಮಿ ಇದೆ, ಕಂಫರ್ಟಬಲ್ ಹೌಸ್, ಒಳ್ಳೆ ಅರಮನೆ ಅಂತ ಮನೆ ಇದೆ, ಪೀಪಲ್ ಟು ರೆಡಿ ಟು ಇಸ್ ಬಿಡ್ಡಿಂಗ್. ಹಣ ಎಷ್ಟು ಬೇಕಾದ್ರೂ ಯಾರಾದ್ರೂ ಹೆಲ್ಪ್ ಕೇಳಿದರೆ, ಯಾರಾದರೂ ಎಷ್ಟಾದರೂ ಅವನಿಗೆ ಚಾಲೆಂಜ್ ಹಾಕಿ ಕೂಡ ಬಿಡ್ ಮಾಡೋಷ್ಟು ಅವನಿಗೆ ಹಣ ಇದೆ. ದ ಮೋಸ್ಟ್ ಇಂಪಾರ್ಟೆಂಟ್ ಅಮಾಂಗ್ ಆಲ್ ಇಸ್ ಪೊಸೆಷನ್ಸ್. ಅಂದರೆ ಒಂದು ಇಂಪಾರ್ಟೆಂಟ್ ಏನಪ್ಪ ಈ ಪೊಸೆಷನ್ ಅಂದರೆ ಒಂದು ಲಾರ್ಡ್ಶಿಪ್. ಇವನ ಒಂದು ಒಡೆತನದಲ್ಲಿ, ಇವನ ಸ್ವಾಧೀನದಲ್ಲಿ, ಆ ಒಂದು ಆಡಳಿತದಲ್ಲಿ ಅವನಿಗೆ ಒಂದು ಟಫ್ ಕಾಂಪಿಟೇಷನ್. ಅಂದರೆ ಅವನ ಹೆಸರು ದ ರೈವಲ್, ಅಂದರೆ ಕಾಂಪಿಟೇಷನ್, ಪೈಪೋಟಿ. ಯಾರಪ್ಪ ಅಂದರೆ ಸಂಭೋಜಿ ಅಂತ ಹೇಳ್ತಾರೆ. ಆಫ್ಟರ್ ಪ್ರೊಸೀಡಿಂಗ್ ದಿಸ್ ಫಾರ್, ದ ಓಲ್ಡ್ ಮ್ಯಾನ್ ಸ್ಟಾರ್ಟೆಡ್ ಫಂಬ್ಲಿಂಗ್
for words as though he had committed a mistake. She was listening. She felt like going away, saying, "All this is none of my concern." However, unwilling to hurt the old man, she continued to sit there quietly. The old man went on. No, his name was not Sangoji. It was Basvaya. Nodi, when the old man started to narrate one story, in a far off place, once there was a man called Tamanna. The God has given everything. 10-acre wetland, comfortable house, was ready to his bidding. The most important in his possessions in that place, that is the rival Sangoji. But after proceeding this for Ellam ಹೇಳಿದ ನಂತರ the old man started fumbling. Fumbling ಅಂದ್ರೆ grope about, ತಡವರ್ಸೋದು. As though he had committed a mistake. ಒಂದು ಮಿಸ್ಟೇಕ್ ಮಾಡ್ತಾನೆ. ಆಕ್ಚುಲಿ ಏನ್ ಮಿಸ್ಟೇಕ್ ಅಪ್ಪ ಅಂದ್ರೆ, ಆಕ್ಚುಲಿ ಅವನ ಹೆಸರು ರೈವಲ್ ಸಂಗೋಜಿ ಅಲ್ಲ, ಅವನ ಹೆಸರು ಬೇರೆ. She was listening. She was also started listening. ಕೇಳಿಸ್ಕೊಳ್ತಾ ಇದ್ದಾಳೆ. She felt like going away. ಅವಳಿಗೆ ಇಷ್ಟ ಆಗ್ತಿಲ್ಲ. ಏನನ್ನ ಹೇಳ್ತಾ ಇದ್ದಾನೆ ನೀವು ವಯಸ್ಸಾದವನು, ನಿಮ್ಮ ಮಾತು ಹ್ಯಾಕ್ ಕೇಳಬೇಕು ಅಂತ ಅವಳಿಗೆ ನೆಗ್ಲೆಕ್ಟ್. ಬಟ್ ಆದರೆ ದಿಸ್ ಇಸ್ ನನ್ ಆಫ್ ಮೈ ಕನ್ಸರ್ನ್. ಹೌಎವರ್ ಅನ್ವಿಲಿಂಗ್ ಟು ಹರ್ಟ್ ದ ಓಲ್ಡ್ ಮ್ಯಾನ್. ಆದರೆ ಈಗ ನಾನು ಎದ್ದೋದ್ರವ್ರಿಗೆ ಹರ್ಟ್ ಆಗುತ್ತೆ, ನೋಡೋಣ ಏನು ಹೇಳ್ತಾರೆ ಒಂದ್ಸರಿ ಕೇಳಿಸ್ಕೊಂಡೇ ಹೋಗ್ಬೇಡ ನಮ್ಮದು ಅಂತ ಅವ್ರು ಕೂತ್ಕೊಳ್ತಾರೆ. ಶಿ ಕಂಟಿನ್ಯೂ ಟು ಸಿಟ್ ದೇರ್ ಕ್ವೈಟ್ಲಿ. ದ ಓಲ್ಡ್ ಮ್ಯಾನ್ ವೆಂಟ್ ಆನ್. ದ ಓಲ್ಡ್ ಮ್ಯಾನ್ continued the story. No, madam, his name was not Sangoji. It was Basvaya. Sorry, madam, ನಾನು ಹೇಳೋದು ಕನ್ಫ್ಯೂಸ್ ಆಯಿತು. ಅವನ ಹೆಸರು ಸಂಗೋಜಿ ಅಲ್ಲ, ಅವನ ಹೆಸರು ಬಸವಯ್ಯ ಅಂತ ಹೇಳ್ದ. He expressed the amazement and how facts take on such varied bases when they are narrated as fiction. ಈ ಥರ ಹಲವಾರು ಒಂದು ಬಾಹ್ಯ ರೂಪದಲ್ಲಿ ನಡೆಯುವಂಥ ಒಂದು ನಡೆದಿರುವಂಥ ಸ್ಟೋರಿನ ಒಂದು ತುಂಬ ಫಿಕ್ಷನ್ ರೂಪದಲ್ಲಿ ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ಅವಳಿಗೆ ಸ್ಟೋರಿನ ಹೇಳೋಕ್ಕೆ ಹೋಗ್ತಾ ಇದ್ದಾರೆ ಓಲ್ಡ್ ಮ್ಯಾನ್. ಓಕೆನಾ, ನೋಡಿ ಈ ಒಂದು ಇವ್ರು ಹೇಳೋಂಥ ಸ್ಟೋರಿಯಲ್ಲಿ ಬರುವಂಥ ಎರಡು ಮೇನ್ ಕ್ಯಾರೆಕ್ಟರ್ ಅಂದರೆ ತಮ್ಮಣ್ಣ ಅಂಡ್ ಬಸವಯ್ಯ. ತಮ್ಮಣ್ಣಗೆ ದೇವರೆಲ್ಲ ಕೊಟ್ಟಿದ್ದಾನೆ, ಹಿ ಹ್ಯಾಡ್ ಗಿವನ್ ಎವ್ರಿಥಿಂಗ್. 10 acre wetland, comfortable house, people to whom he was bidding. ಬಟ್ ಈ ಒಂದು ಪ್ಲೇಸ್ ಒಂದು ಟಫ್ ಕಾಂಪಿಟೇಷನ್ ಅಂದರೆ ದಟ್ ಈಸ್ ಇನಿಷಿಯಲಿ he says that is Sangoji, but after proceeding he was fumbling our words, fumbling his words. So next ಹೇಳ್ತಾರೆ, ನೋ ಮೇಡಮ್, his name was not Sangoji, it was Basvaya ಅಂತ ಹೇಳ್ತಾರೆ. ಈಗ ಆಕ್ಚುಯಲ್ ಸ್ಟೋರಿ ಇಬ್ಬರು ಮಧ್ಯೆ ಒಂದು ತಮ್ಮಣ್ಣ ಒಂದು ಬಸವಯ್ಯ ಮಧ್ಯೆ ಯಾವ ಥರ ಕಾಂಪಿಟೇಷನ್. ಯೂಶಲಿ ಒಂದು ಹೆಲ್ದಿ ಕಾಂಪಿಟೇಷನ್ ಇರುತ್ತೆ, ಬಟ್ ಹೋಗ್ತಾ ಹೋಗ್ತಾ ಅದು ರೈವಲ್ರಿಗೆ ಕನ್ವರ್ಟ್ ಆಗುತ್ತೆ. ಅದು ಯಾವ ಥರ ಹೇಗೆ ಅಂತ ನೋಡ್ತಾ ಹೋಗೋಣ. ಲಿಸನ್ ಹಿಯರ್. ಲೆಟ್ ದಟ್ ಬಿ. ಲೆಟ್ ಅಸ್ ಅಸ್ಯೂಮ್ ಹಿಸ್ ನೇಮ್ ವಾಸ್ ಬಸವಯ್ಯ. ಅಂದ್ಕೊಳ್ಳಿ ಮೇಡಮ್, ಹೆಸರು ಬಸವಯ್ಯ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಈ ವಾಸ್ ತಮ್ಮಣ್ಣಸ್ ರೈವಲ್. ತಮ್ಮಣ್ಣಸ್ ರೈವಲ್ ಅಂದ್ರೆ ಕಾಂಪಿಟೇಷನ್, ಪೈಪೋಟಿ ಅವನೇ ಇರೋದು ಅವರಲ್ಲಿ. ತಮ್ಮಣ್ಣಗೆ ದೇವರೆಲ್ಲ ಕೊಟ್ಟಿದ್ದಾರೆ, ಕಂಫರ್ಟಬಲ್ ಹೌಸ್ ಇದೆ, 10 acre ವೆಟ್ಲ್ಯಾಂಡ್ ಇದೆ, ಎಷ್ಟು ಬೇಕಾದ್ರೂ ಬಿಡ್ ಮಾಡೋಷ್ಟು ಹಣ ಇದೆ. ಬಟ್ ಆ ಊರಲ್ಲಿ ಅವನಿಗೆ ಒಂದು ಟಫ್ ಕಾಂಪಿಟೇಷನ್ ಅಂದ್ರೆ ಬಸವಯ್ಯ. ನೋಡಿ, ಇಫ್ ತಮ್ಮಣ್ಣ ಬಾಟ್ 4 more acres adjacent to his land, ಬಸವಯ್ಯ ಆಲ್ಸೋ ಫಾಲೋಡ್ ಸೂಟ್. ನೋಡಿ, ತಮ್ಮಣ್ಣ 4 ಜಾಸ್ತಿ ಎಕರೆ ಅಡ್ಜಸ್ಟೆಂಟ್ ಅಂದ್ರೆ ಪಕ್ಕ, ಅವನೊಂದು ಹೊಲದ ಪಕ್ಕನೇ ಲ್ಯಾಂಡ್ ತಗೊಂಡ್ರೆ ಬಸವಯ್ಯ ಕೂಡ ಅಷ್ಟೇ, ಅವ್ನು ತಗೊಂಡೋದು ನಾನೇ ಕಡಿಮೆ ಅಂತ ಅವನ ಪಕ್ಕ ಇವನು ತಗೊಳ್ಳೋದು ಜಮೀನು. ಈ ಥರ ಇಬ್ಬರಿಗೂ ಒಬ್ಬರಿಗೂ ಕಾಂಪಿಟೇಷನ್ ಇರುತ್ತೆ. ಇಫ್ ಒನ್ ಹ್ಯಾಡ್ 10 friends, ದ ಅದರ್ ಅಕ್ವೈರ್ಡ್ 15 admirers. ಒಬ್ಬರಿಗೆ 10 ಜನ ಅವ್ರು ಹೊಗಳೋರು ಇರ್ತಾರೆ, ಇನ್ನೊಬ್ರಿಗೆ 15 ಜನ ಹೊಗಳೋರು ಇರ್ತಾರೆ. ಅಡ್ಮೈರ್ಸ್ ಅಂದ್ರೆ ಅವ್ರಿಗೆ ಅಪ್ರಿಸಿಯೇಷನ್ ಕೊಡೋರು, ಹೊಗಳೋವಂಥ ಜನಗಳು, ಫಾಲೋಯರ್ಸು. ಟು ಬಿಗಿನ್ ವಿತ್, ಆಲ್ ದಿಸ್ ಲುಕ್ಡ್ ಲೈಕ್ ಹೆಲ್ತಿ ಕಾಂಪಿಟೇಷನ್. ಬಟ್ ಇನ್ಶಿಯಲಿ ಇಬ್ಬರ ಮಧ್ಯೆ ಅದೇ ಥರ ಜಗಳ ವೈರತ್ವ ಥರ ಏನಿರಲಿಲ್ಲ, ಒಂದು ಹೆಲ್ತಿ ಕಾಂಪಿಟೇಷನ್ ಇತ್ತು. ಬಟ್ however, gradually it rose to such a pitch that there was no land left in the village for them to buy. ಬಟ್ ಅದು ಹೋಗ್ತಾ ಹೋಗ್ತಾ ವಿಸಿಬಲಿ ಏನಾಯ್ತಪ್ಪ ಅಂದರೆ, ಆಲ್ಮೋಸ್ಟ್ ದ ಟು ಬಿಗಿನ್ ವಿತ್ ಆಲ್ ಲುಕ್ಡ್ ಲೈಕ್ ಹೆಲ್ತಿ ಕಾಂಪಿಟೇಷನ್. however, gradually it rose to such a pitch that there was no land left in the village for them to buy. ಯಾರೋ ಜಮೀನ ಕೊಂಡ್ಕೊಳ್ಳೋಕೆ ಆಗ್ತಾ ಇಲ್ಲ, ಎಲ್ಲ ಲ್ಯಾಂಡು ಆಲ್ಮೋಸ್ಟ್ ಇಬ್ಬರು ತಗೊಂಡಿದ್ದಾರೆ. ಅವ್ನು ತಗೊಂಡಂತ ಇವನು ತಗೊಂಡಂತ ಅವನು ಓವರ್ ಇಡೀ ಒಂದು ಪ್ಲೇಸಲ್ಲಿ, ಆ ಒಂದು ಹಳ್ಳಿಯಲ್ಲಿ ಆಲ್ಮೋಸ್ಟ್ ಈಕ್ವಲ್ ಡಿವೈಡ್ ಆಗಿಬಿಟ್ಟಿದೆ. ಅರ್ಧ ಬಸವಯ್ಯ ಇರುತ್ತೆ, ಇಲ್ಲ ತಮ್ಮಣ್ಣ. ಆ ಥರ ಇಬ್ಬರು ಕಾಂಪಿಟೇಷನ್ ಮೇಲೆ ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಆಲ್ ಲ್ಯಾಂಡ್ ಬಿಲಾಂಗ್ ಟು ಐದರ್ ತಮ್ಮಣ್ಣ ಆರ್ ಬಸವಯ್ಯ.
ತಮ್ಮಣ್ಣ ಹ್ಯಾಡ್ 1000 ಎಕರೆ ಅಂಡ್ ಬಸವಯ್ಯ ಓನ್ಡ್ 800. ಬಟ್ ಆದರೆ ಫೈನಲಿ ಏನಾಗುತ್ತೆ, ತಮ್ಮಣ್ಣಗೆ 1000 ಎಕರೆ ಲ್ಯಾಂಡ್ ಹೋಗುತ್ತೆ, ಬಸವಯ್ಯ ಓನ್ಲಿ 800 ಲ್ಯಾಂಡ್ ಬರುತ್ತೆ. ಬಸವಯ್ಯ ಇನ್ ಮೀನ್ ವೈಲ್ ಬಸವಯ್ಯ ಕುಡ್ ನಾಟ್ ಟಾಲರೇಟ್ ಸಹಿಸ್ಕೊಳಕ್ ಆಗ್ತಿಲ್ಲ ಅವನಿಗೆ. ಈ ಸೆಂಟ್ ವರ್ಡ್ಸ್ ತಮ್ಮಣ್ಣ ಆಸ್ಕಿಂಗ್ ಹಿಮ್ ಟು ಸೆಲ್ 200 acres. ಅನಂತರ ಅವನು ಏನ್ ಮಾಡ್ತಾನೆ, ಬಸವಯ್ಯ ಮೆಸೇಜ್ ಕಳಿಸ್ತಾನೆ, ತಮ್ಮಣ್ಣಗೆ ಹೇಳು 500 ಎಕರೆ ನನಗೆ ಬೇಕು, ಎಷ್ಟು ಬೇಕಾದ್ರೂ ಖರ್ಚಾಗಿ ನನಗೆ ಕೊಡ್ಬೇಕಂತ ಕೇಳೋ ಅಂತ ಕಳಿಸ್ತಾರೆ. ತಮ್ಮಣ್ಣ didn't agree. He was prepared to buy all the land that belonged to ಬಸವಯ್ಯ. ಅರೆ ಬಸವಯ್ಯ ಸ್ವಲ್ಪ ದುರಾಸೆ ಇದೆ, ಎಲ್ಲ ನನಗೆ ಸೇರಬೇಕು, ಅದನ್ನು 200 ಎಕರೆ ನನಗೆ ನಂದೇ ಜಾಸ್ತಿ ಇರಬೇಕು. ಬಟ್ ವೆನ್ ದ ತಮ್ಮಣ್ಣ ಡಿಡ್ ನಾಟ್ ಅಗ್ರಿ ವಿತ್ ಹಿಸ್ ವರ್ಡ್ಸ್, ಬಸವಯ್ಯ ವಾಸ್ ಮ್ಯಾಡ್ ವಿತ್ ರೇಗ್. ಹುಚ್ಚುನ್ ತರ ಕ್ರೋಧ, ಸಿಟ್ಟು, ವೈಲೆಂಟ್ ಆಂಗರ್. ರೇಗ್ ಅಂದ್ರೆ ವೈಲೆಂಟ್ ಆಂಗರ್, ತುಂಬಾ ಕೋಪ ಬಂದ್ಬಿಡುತ್ತೆ. ನೆಕ್ಸ್ಟ್ ಏರ್ ಕಳಿಸಿರೋ ನನಗೆ ವಾಪಸ್ ಕೊಡಲ್ಲ ಅಂತ ಹೇಳಿಬಿಟ್ನ ಅಂತ ಅವರಿಗೆ ಸಿಟ್ಟು ಬರುತ್ತೆ. ಈ ವೆಂಟ್ ಅಲಾಂಗ್ ವಿತ್ ಹಿಸ್ ಪೀಪಲ್ ಅಂಡ್ ಅಕ್ವೈರ್ಡ್ 200 acres ಆಫ್ ತಮ್ಮಣ್ಣ's land ಫೋರ್ಸಿಬಲಿ. ಆದರೆ ಬಲವಂತವಾಗಿ ಎಲ್ಲ ಜನಗಳನ್ನ ಕರ್ಕೊಂಡೋಗಿ ಬಲವಂತವಾಗಿ ನನ್ನ ಲ್ಯಾಂಡ್ನ ಅವನು ಅಕ್ವೈರ್ ಮಾಡ್ಕೊಳ್ತಾನೆ. ಎ ಫೆನ್ಸ್ ವಿತೌಟ್ ಪರ್ಮಿಷನ್. ಅವನೇನು ಪರ್ಮಿಷನ್ ತಗೊಳ್ದಲ್ಲ ಏನ್ ಮಾಡ್ತಾನೆ, ದ ಫೆನ್ಸ್ ವಾಸ್ ಬಿಲ್ಡ್ ಅರೌಂಡ್ ದಟ್ ಲ್ಯಾಂಡ್. ಅವನೆಲ್ಲ 200 ಎಕರೆ, ಇವನಿಗೆ 1000 ಎಕರೆ ಇವನಿಂದ ಆಗ್ಬೇಕಲ್ಲ, ಇನ್ನು 200 ಎಕರೆಗೆ ಇವನೇ ಒಂದು ಫೆನ್ಸ್ ಅಂದ್ರೆ ಬೇಲಿ ಹಾಕ್ಸ್ಬಿಟ್ಟು ಆ ತಮ್ಮಣ್ಣ ಕೇರ್ದಲ್ಲೇ ಅವನ ಜಮೀನ ಆಕ್ರಮಣ ಮಾಡ್ಕೊಂಡು ಹೋಗ್ತಾನೆ. ತಮ್ಮಣ್ಣ ಕುಡ್ ನಾಟ್ ಟಾಲರೇಟ್ ದಿಸ್ ಇನ್ವೆಷನ್. ತಮ್ಮಣ್ಣ ಆಲ್ಸೋ ನಾಟ್ ಟಾಲರೇಟ್ ದಿಸ್ ಇನ್ವೆಷನ್, ಅತಿಕ್ರಮಣ, ಈ ಒಂದು ಆಕ್ರಮಣ, ಈ ತರ ಒಂದು ಮೋಸ ಆಗ್ತಿರೋದು ಅಂತ ತಗೊಳಕ್ಕಾಗಲ್ಲ. ಬಿಕಾಸ್ ತಮ್ಮಣ್ಣದೇನು ತಪ್ಪೇ ಇಲ್ಲ. ಬಟ್ ಆದ್ರೆ ಬಸವಯ್ಯ ಈ ಕುಡ್ ನಾಟ್ ಟಾಲರೇಟ್ ವೆನ್ ದ ತಮ್ಮಣ್ಣ ಓನ್ಡ್ 1000 acre land, ಬಸವಯ್ಯ was owned only 800. On that time Basavaya could not tolerate this. So on that time Basavaya was started to send a message to Tammanna to buy the 200 acres. But Tammanna did not agree. On that time Basavaya was mad with rage. He acquired Tammanna's lands forcibly. But Tammanna was started to thinking he is also not tolerate this invasion. ಅವರು ಕೂಡ ತುಂಬ ಬೇಜಾರು, ಈ ಥರ ಆಕ್ರಮಣ, ನಾನು ಪರ್ಮಿಷನ್ ಇಲ್ಲದೆ ಹೋಗಿ ಬೇಲಿ ಹಾಕ್ಸ್ಕೊಂಡಿದ್ದಾರೆ, ಫೆನ್ಸ್ ಅರೌಂಡ್ ವಿತ್ ಲ್ಯಾಂಡ್ ಆಗಿದೆಯಲ್ಲ, ಏನು ಮಾಡಬೇಕು ಅಂತ ಅವ್ರು ಕೂಡ ಯೋಚನೆ ಆಗುತ್ತೆ. ಹಾಗಾದರೆ ಬಸವಯ್ಯನಿಗೆ ಫೋರ್ಸಿಬಲಿ ಅಟ್ಯಾಕ್ ಮಾಡಿದ್ನೋ, ದ ಸೇಮ್ ವೈಸ್ ತಮ್ಮಣ್ಣ ಕೂಡ ಅದೇ ಥರ ಫೋರ್ಸಿಬಲ್ ಅಟ್ಯಾಕ್ ಮಾಡ್ತಾನೋ ಅಥವಾ ಬೇರೆ ಒಂದು ಮೆಥಡ್ನ ಫಾಲೋ ಮಾಡ್ತಾನೋ ಅನ್ನೋ ವೆಯ್ಟ್ ಮಾಡ್ತಾರೆ. ರಿಮೈನಿಂಗ್ ಸ್ಟೋರಿ ಐ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.